ಶಾಂತಿ. ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ದಿನ ನಾವೆಲ್ಲ ಚರ್ಚೆ ಮಾಡುವಂತಹ ವಿಷಯ ಆಗಿದೆ ಚಿಂತಾಮುಕ್ತ ಜೀವನ. ಇವತ್ತು ನಮ್ಮ ಜೀವನದಲ್ಲಿ ನಾವು ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತ ಆಗಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಪಡ್ತೀವಿ. ಆದರೆ ವರ್ತಮಾನ ಸಮಯದ ಜೀವನವನ್ನು ನೋಡಿದರೆ ಮನುಷ್ಯನ ಜೀವನದಲ್ಲಿ ಸೆಕೆಂಡಿಗೂ ಚಿಂತೆ ಅನ್ನುವಂಥದ್ದು ಹೆಚ್ಚುತ್ತಾನೆ ಇದೆ. ಇವತ್ತಿನ ಇಡೀ ಜಗತ್ತನ್ನು ನೋಡಿದರೆ ಈ ಜಗತ್ತೇ ಒಂದು ಚಿಂತೆಯ ಮಾರ್ಕೆಟ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಎಲ್ಲರ ಜೀವನದಲ್ಲೂ ಹೆಜ್ಜೆ ಹೆಜ್ಜೆಗೂ ಒಂದಲ್ಲ ಒಂದು ಪ್ರಕಾರದ ಚಿಂತೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ನೋಡಿದರೂ ಒಬ್ಬರು ನಿಶ್ಚಿಂತ ಜೀವನದ ಅನುಭವ ಮಾಡ್ತಾನೆ ಇಲ್ಲ. ಎಲ್ರಿಗೂ ಚಿಂತೆ, ಎಲ್ರಿಗೂ ಟೆನ್ಷನ್. ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಪ್ರಕಾರದ ಚಿಂತೆಯನ್ನು ಮಾಡ್ತಾ ಇದ್ದಾರೆ, ಅಥವಾ ಒಂದಲ್ಲ ಒಂದು ಪ್ರಕಾರದ ಒತ್ತಡದ ಅನುಭವವನ್ನು ಮಾಡ್ತಾ ಇದ್ದಾರೆ, ಟೆನ್ಷನಿನ ಅನುಭವ ಮಾಡ್ತಾ ಇದ್ದಾರೆ. ಈ ಎಲ್ಲ ಟೆನ್ಷನ್ ಅಥವಾ ಚಿಂತೆಯನ್ನೇನು ಮನುಷ್ಯ ಜೀವನದಲ್ಲಿ ಅನುಭವ ಮಾಡ್ತಾ ಇದ್ದಾನೆ, ಈ ಚಿಂತೆ ಅಥವಾ ಒತ್ತಡ ಯಾರಿಗಿದೆ ಯಾರಿಗಿಲ್ಲ ಅಂತ ಯೋಚನೆ ಮಾಡಿದರೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿನೂ ಇಂಥವ್ರಿಲ್ಲ ಅವ್ರಿಗೆ ಯಾವುದೂ ಚಿಂತೆ ಇಲ್ಲ ಅನ್ನುವಂಥವ್ರು ಇಲ್ಲವೇ ಇಲ್ಲ. ನಾವೊಂದು ಸಣ್ಣ ಮಗುವನ್ನು ನೋಡಿದರೆ, ಒಂದು 3-4 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದವರೆಗೆ ಪ್ರತಿಯೊಬ್ಬರು ಕೂಡ ಅವ್ರ ಜೀವನದಲ್ಲಿ ಸೆಕೆಂಡಿಗೂ ಈ ಟೆನ್ಷನ್ ಅಥವಾ ಚಿಂತೆ ಅನುಭವವನ್ನು ಮಾಡ್ತಾ ಇರ್ತಾರೆ. ಅಂದರೆ ಈಗ ಒಂದು ಮಗು, ಆ ಮಗುವನ್ನು ನೋಡಿ ಎಲ್ಲರೂ ಏನು ವಿಚಾರ ಮಾಡ್ತಾರೆ ಅಂದರೆ ದೊಡ್ಡವರು, ಈ ಮಗುವಿಗೆ ಏನು ಚಿಂತೆ, ಈ ಮಗು ಆರಾಮಾಗಿದೆ, ಇದಕ್ಕೇನು ಚಿಂತೆ ಇದೆ, ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀವಿ, ಬೇಕಾದಷ್ಟು ಊಟ ಬಟ್ಟೆ ಎಲ್ಲ ಕೊಡ್ತೀವಿ, ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀವಿ, ಇವನಿಗೇನು ಚಿಂತೆ ಇದೆ, ಇವನು ಆರಾಮಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಅದೇ ಆ ಮಗು ಎಕ್ಸಾಮ್ ಬಂತು ಹತ್ರ ಅಂದರೆ ಹಗಲು ರಾತ್ರಿ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇರ್ತದೆ, ಇಷ್ಟು ಚಿಂತೆ ಮಾಡ್ತಾ ಇರ್ತದೆ. ದೊಡ್ಡವರಿಗೆ ನೋಡಿ ಆಶ್ಚರ್ಯ ಆಗ್ತದೆ, ನಿನಗೇನು ದುಡಿಬೇಕಾಗಿಲ್ಲ, ಏನೂ ಇಲ್ಲ, ನೀನು ಯಾಕೆ ಚಿಂತೆ ಮಾಡ್ತಿದ್ದೀಯಾ ಅಂತ ದೊಡ್ಡವರು ಕೇಳ್ತಾರೆ. ಆದರೆ ಆ ಮಗು ಕೂಡ, ಆ ಮಗುವಿಗೆ ನಿಜವಾಗ್ಲೂ ಚಿಂತೆ ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲದೆ ಇರಬಹುದು, ಆದರೂ ಒಳಗಡೆಯಿಂದ ಆ ಮಗು ಬಹಳಷ್ಟು ಚಿಂತೆ ಅನುಭವವನ್ನು ಮಾಡ್ತಾ ಇರ್ತದೆ. ಅಂದರೆ ಇವತ್ತು 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದವರೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಪ್ರಕಾರದ ಚಿಂತೆಗಳು ಇದ್ದೇ ಇದ್ದಾವೆ. ಕೆಲವರಿಗೆ ಉದ್ಯೋಗ ಮಾಡುವಂತಹ ಚಿಂತೆ, ಕೆಲವರಿಗೆ ತಮ್ಮ ಎಜುಕೇಷನ್ನ ಚಿಂತೆ, ಇನ್ನು ಕೆಲವರಿಗೆ ತಮ್ಮ ಜೀವನದಲ್ಲಿ ಧನದ ಕೊರತೆಯ ಚಿಂತೆ, ಕೆಲವರಿಗೆ ತಮ್ಮ ಸಂಬಂಧಿಗಳ ಚಿಂತೆ, ಕೆಲವರಿಗೆ ಆರೋಗ್ಯದ ಚಿಂತೆ. ಈ ರೀತಿ ಈ ಜಗತ್ತೇ ಒಂದು ಚಿಂತೆಯ ಮಾರ್ಕೆಟ್ ಆಗಿದೆ. ಇಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಪ್ರಕಾರದ ಚಿಂತೆಯನ್ನು ಮಾಡ್ತಾನೆ ಇದ್ದಾರೆ. ಈ ಚಿಂತೆಯ ಪರಿಣಾಮ ನಮಗೇನು ಸಿಗ್ತಾ ಇದೆ ಜೀವನದಲ್ಲಿ ಅಂದರೆ, ಎಷ್ಟೆಲ್ಲ ವ್ಯಕ್ತಿ ಚಿಂತೆಯನ್ನು ಮಾಡ್ತಾ ಇದ್ದಾನೋ ಅವನ ಚಿಂತೆ ಹೆಚ್ಚಾದಂಗೆಲ್ಲ ಅವನ ಜೀವನದಲ್ಲಿ ಕಾಯಿಲೆಗಳು ಕೂಡ ಅವನಿಗೆ ಹೆಚ್ಚಾಗ್ತಾ ಇದೆ. ಇವತ್ತು ಎಷ್ಟೋ ಪ್ರಕಾರದ ಕಾಯಿಲೆಗಳು ಕೇವಲ ಮನುಷ್ಯ ಚಿಂತೆ ಮಾಡೋದ್ರಿಂದ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೇ ಬರ್ತಾ ಇದೆ. ಆದರೆ ವ್ಯಕ್ತಿ ತನ್ನ ಟೆನ್ಷನ್ಗೆ ಮೂಲ ಕಾರಣವನ್ನು ಹುಡುಕಿ, ಚಿಂತೆಗೆ ಮೂಲ ಕಾರಣವನ್ನು ಹುಡುಕಿ ಅದನ್ನು ದೂರ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಎಷ್ಟೋ ಬಾರಿ ಪೇಷಂಟ್ಗಳು ಡಾಕ್ಟರ್ ಹತ್ರ ಹೋಗಿರ್ತಾರೆ. ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ನನಗೆ BP ಆಗಿದೆ, ಶುಗರ್ ಬಂದಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ತಾರೆ. ಹೇಳ್ಕೊಂಡ ತಕ್ಷಣ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಮೆಡಿಸನ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ಮೆಡಿಸನ್ ಕೊಟ್ಟ ಮೇಲೂ ಡಾಕ್ಟ್ರು ಒಂದು ಮಾತನ್ನು ಹೇಳ್ತಾರೆ, ನೀವು ನಿಮ್ಮ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಬೇಕು, ನೀವು ನಿಮ್ಮ ಕಾಯಿಲೆಯಿಂದ ನೀವು ಮುಕ್ತರಾಗಬೇಕು ಅಂದರೆ ನೀವು ಚಿಂತೆ ಮಾಡೋದನ್ನು ಬಿಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆ ವ್ಯಕ್ತಿಗೆ ಯಾವಾಗ ಚಿಂತೆ ಮಾಡೋದನ್ನು ಬಿಡಬೇಕು ಆಗ ನೀನು ಕಾಯಿಲೆಯಿಂದ ಮುಕ್ತ ಆಗ್ತೀಯ ಅನ್ನುವಂತಹ ಮಾತು ಹೇಳ್ತಾರೆ ಡಾಕ್ಟ್ರ್. ಆದರೆ ಚಿಂತೆಯಿಂದ ಹೇಗೆ ಮುಕ್ತ ಆಗಬೇಕು ಅನ್ನುವಂತಹ ಮಾತನ್ನು ಡಾಕ್ಟರ್ ಹೇಳ್ಕೊಡೋದೇ ಇಲ್ಲ. ಇವತ್ತು ಮೆಡಿಸನ್ ಕೊಡ್ತಾರೆ ನಿಜ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ ನಿಜ, ಆದರೆ ಚಿಂತೆ ಮಾಡೋದನ್ನು ಬಿಡಬೇಕು ಹೇಗೆ ಅಂತ ಯಾವ ಡಾಕ್ಟ್ರ್ ಹೇಳ್ಕೊಡೋದಿಲ್ಲ. ಯಾಕೆ ಹೇಳ್ಕೊಡೋದಿಲ್ಲ ಅಂದರೆ ಡಾಕ್ಟ್ರ್ ಸ್ವಯಂ ಚಿಂತೆಯನ್ನು ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲೂ ಅನೇಕ ಮಾತಿನ ಚಿಂತೆಗಳು ಅವರಿಗೂ ಕೂಡ ಇರ್ತದೆ. ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ಪ್ರಕಾರದಿಂದ ಚಿಂತೆಯನ್ನು ಮಾಡ್ತಾನೆ ಇದ್ದಾನೆ, ದುಃಖವನ್ನು ಪಡ್ತಾನೆ ಇದ್ದಾನೆ, ಅಥವಾ ಟೆನ್ಷನ್ ಮಾಡ್ಕೊಳ್ತಾನೆ ಇದ್ದಾನೆ. ಅವನ ದೇಹದಲ್ಲಿ ಅನೇಕ ರಾಸಾಯನಗಳು ಬಿಡುಗಡೆಯಾಗಿ ಅವನ ದಿನ ಕಾಯಿಲೆಗಳು ಹೆಚ್ಚಾಗ್ತಾನೆ ಇದೆ. ಆ ಕಾಯಿಲೆಯಿಂದ ಮುಕ್ತ ಆಗಬೇಕು, ಟೆನ್ಷನಿಂದ ಮುಕ್ತ ಆಗಬೇಕು ಅಂದರೆ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ ಅಂದರೆ, ನಾನು ಟೆನ್ಷನ್ ಫ್ರೀ ಆಗಬೇಕಂದ್ರೆ ನನ್ನ ಟೆನ್ಷನನ್ನು ಬೇರೆಯವ್ರ ಮೇಲೆ ಹಾಕಿದರೆ ನಾನೇನಾಗಬಹುದು, ಟೆನ್ಷನ್ ಫ್ರೀ ಆಗಬಹುದು ಅಂತ ಹೇಳಿ ವ್ಯಕ್ತಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಿದರೆ, ಇವತ್ತು ವ್ಯಕ್ತಿ ಟೆನ್ಷನ್ ಆದಾಗ ಏನು ಮಾಡ್ತಾನೆ ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಮ್ಮೆ ಒಬ್ಬ ವ್ಯಕ್ತಿ ಆಫೀಸಿಗೆ ಹೋಗಿರ್ತಾನೆ. ಆ ಆಫೀಸ್ನಲ್ಲಿ ಅವನು ಇಷ್ಟು ಒಳ್ಳೆ ಫ್ರಾಂಪ್ಟ್ ಆಗಿ ಕೆಲಸ ಮಾಡುವಂತಹ ವ್ಯಕ್ತಿ ಆಗಿರ್ತಾನೆ. ಹಗಲು ರಾತ್ರಿ ಕುತ್ಕೊಂಡು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಮನೆ ಕಡೆನೂ ಗಮನ ಇಲ್ಲ, ಮನೆಯಲ್ಲಿರೋರು ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆ ಟೈಮ್ ಕೊಡಬೇಕಂತ ಕೂಡ ಚಿಂತೆ ಮಾಡೋದಿಲ್ಲ. ಅವನು ಯಾವಾಗಲೂ ಆಫೀಸ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ರಾತ್ರಿ ಎಷ್ಟೋ ಹೊತ್ತಿನವರೆಗೆ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಅವನು ಆಫೀಸಿಗೆ ಹೋದಾಗ ಅವನು ಯಾವುದೋ ಒಂದು ಫೈಲನ್ನು ಎಲ್ಲೋ ಇಟ್ಟಿರ್ತಾನೆ. ಅವ್ರ ಬಾಸ್ ಬಂದು ಕೇಳ್ತಾರೆ, ನನಗೆ ಈ ಫೈಲ್ ಬೇಕು ಅಂತ. ಇವನು ಆ ಫೈಲನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಆದ್ರೆ ಎಷ್ಟೊತ್ತು ಹುಡುಕಿದ್ರು ಅವನಿಗೆ ಆ ಫೈಲ್ ಸಿಗೋದೇ ಇಲ್ಲ. ಯಾವಾಗ ಫೈಲ್ ಸಿಗೋದೇ ಇಲ್ವೋ ಕೊನೆಗೆ ಬಾಸ್ ಹತ್ರ ಹೋಗ್ತಾನೆ, ಹೇಳ್ತಾನೆ ಫೈಲ್ ಸಿಗ್ತಾನೆ ಇಲ್ಲ, ಮೋಸ್ಟ್ಲಿ ಇನ್ನೊಬ್ರು ಯಾರಾದರೂ ತೆಗ್ದಿಟ್ಟಿರಬೇಕು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಆ ಬಾಸು ಬಹಳಷ್ಟು ಜೋರಾಗಿ ಬೈದ್ಬಿಡ್ತಾನೆ. ನಿನಗೆ ಸರಿಯಾಗಿ ಆಫೀಸ್ನಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ, ಟೈಮಿಗೆ ಸರಿಯಾಗಿ ಬರ್ಲಿಕ್ಕಾಗಲ್ಲ, ನಿನಗೆ ಫೈಲ್ ಕಡೆ ಸರಿಯಾಗಿ ಗಮನ ಕೊಟ್ಟು ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಬಹಳಷ್ಟು ಬೈದ್ಬಿಡ್ತಾನೆ. ಇವನಿಗೆ ಇಷ್ಟು ದುಃಖ ಆಗ್ತದೆ, ಇಷ್ಟು ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಒಳಗಡೆ. ನಾನು ಒಂದು ದಿನ ಕೂಡ ಆಫೀಸಿಗೆ ಲೇಟಾಗಿ ಬಂದಿಲ್ಲ, ಒಂದು ದಿನ ಕೂಡ ಕೆಲಸದಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡೇ ಇಲ್ಲ, ನನ್ನಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡೋರು ಈ ಆಫೀಸ್ನಲ್ಲಿ ಯಾರೂ ಇಲ್ಲ. ಆದರೂ ನನಗೆ ಆಫೀಸರ್ ಈ ರೀತಿ ಅಂದುಬಿಟ್ರು, ನನಗೆ ಈ ರೀತಿ ಅಂದುಬಿಟ್ರು, ನಾನು ಈ ರೀತಿ ತಪ್ಪು ಮಾಡೇ ಇಲ್ಲ, ನನಗೆ ಹೀಗಂದ್ರಲ್ಲ. ಬೇರೆಯವರೆಲ್ಲ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಆಫೀಸಿಗೆ ಬರ್ತಾರೆ, ಅವ್ರಿಗೆ ಅನ್ನೋದಿಲ್ಲ, ಅವ್ರು ಪ್ರಾಂಪ್ಟಾಗಿ ಕೆಲಸ ಮಾಡೋದಿಲ್ಲ, ಅವ್ರಿಗೆ ಅನ್ನೋದಿಲ್ಲ, ಆದ್ರೆ ನನಗೆ ಅಂದುಬಿಟ್ರು ಅಂತ ಇವನಿಗೆ ಒಳಗಡೆಯಿಂದ ಬಹಳ ಚಿಂತೆ ಸ್ಟಾರ್ಟ್ ಆಗ್ತದೆ, ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಬಹಳ ಟೆನ್ಷನ್ ಮಾಡಿಕೊಂಡು ಅವ್ನು ಕೆಲಸ ಮಾಡ್ತಾ ಕೂತ್ಕೊಳ್ತಾನೆ. ಅವನಿಗೆ ಕೆಲಸದ ಕಡೆ ಸ್ವಲ್ಪನೂ ಕಾನ್ಸಂಟ್ರೇಷನ್ ಇರೋದೇ ಇಲ್ಲ. ಇಡೀ ದಿನ ಬಹಳ ದುಃಖ ಪಡ್ತಾ ಬೇಜಾರು ಮಾಡ್ಕೊಳ್ತಾ ಅವ್ನು ಹೇಗೋ ಟೈಮ್ ಕಳೀತಾನೆ. ಸಂಜೆ ಆಗ್ತದೆ, ಆಫೀಸಿಂದ ಅದೇ ವಿಚಾರ ಮಾಡ್ತಾ ಅದೇ ಟೆನ್ಷನ್ನಲ್ಲೇ ಅದೇ ದುಃಖಿತ ಸ್ಥಿತಿಯಲ್ಲೇ ಅವನು ವಾಪಸ್ ಮನೆಗೆ ಬರ್ತಾನೆ, ಅದೇ ಚಿಂತೆ ಮಾಡ್ತಾ. ಯಾವಾಗ ವಾಪಸ್ ಮನೆಗೆ ಬರ್ತಾನೋ, ಮನೆಗೆ ಬಂದು ಅವನು ಬಾಗಿಲನ್ನ ಬಡಿತಾನೆ, ಬೆಲ್ ಮಾಡ್ತಾನೆ. ಬೆಲ್ ಮಾಡಿದ ತಕ್ಷಣ ದಿನ ಯಾವ ರೀತಿ ಅವನ ಪತ್ನಿ ಬಂದು ಮನೆ ಬಾಗಿಲು ತೆಗಿತಿದ್ಲು, ಇವತ್ತು ಅದೇ ರೀತಿ ತೆಗಿತಾಳೆ. ಆದ್ರೆ ಅವ್ನು ದಿನ ಯಾವ ರೀತಿ ಅವ್ರ ಜೊತೆಗೆ ಸ್ಪಂದಿಸಿ ಮಾತಾಡ್ತಾ ಇದ್ನೋ ಆ ರೀತಿ ಇವತ್ತು ಮಾತಾಡೋದೇ ಇಲ್ಲ. ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಬಹಳಷ್ಟು ಟೆನ್ಷನ್ ಇರ್ತದೆ, ಬಹಳಷ್ಟು ಚಿಂತೆ ಇರ್ತದೆ, ದುಃಖ ಪಡ್ತಾ ಇರ್ತಾನೆ. ಅದೇ ಟೆನ್ಷನಲ್ಲೇ ಸುಮ್ಮನೆ ಹೋಗಿ ಒಳಗಡೆ ಕೂತ್ಕೊಳ್ತಾನೆ. ಅವ್ರ ಪತ್ನಿ ದಿನ ಯಾವ ರೀತಿ ಇವ್ನು ಬಂದ ತಕ್ಷಣ ಇವನಿಗೊಂದು ಕಪ್ ಟೀ ಕೊಡ್ತಾ ಇದ್ರು, ಆ ರೀತಿ ಅವತ್ತು ಕೂಡ ಒಂದು ಗ್ಲಾಸ್ನಲ್ಲಿ ಟೀ ತೊಗೊಂಡು ಬಂದು ಇವನಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರು ಟೀ ಕೊಡ್ತಾ ಇರ್ತಾರೆ. ಇವನ ಮನಸ್ಸಿನಲ್ಲಿ ಅದೇ ಚಿಂತೆ ವಿಚಾರಗಳು, ಅದೇ ಟೆನ್ಷನ್ನ ವಿಚಾರ ಮಾಡ್ತಾ ಮಾಡ್ತಾ ಆ ಟೀ ಗ್ಲಾಸ್ ಇಸ್ಕೊಳ್ಳಿಕ್ಕೆ ಹೋಗ್ತಾನೆ. ಆ ಗ್ಲಾಸ್ ಸ್ವಲ್ಪ ಅಲ್ಗಾಡ್ಬಿಡ್ತದೆ, ತಕ್ಷಣ ಗ್ಲಾಸ್ ಕೆಳಗಡೆ ಬಿದ್ದುಬಿಡ್ತದೆ. ಯಾವಾಗ ಗ್ಲಾಸ್ ಕೆಳಗಡೆ ಬಿತ್ತೋ ತಕ್ಷಣ ಅವನು ತನ್ನ ಪತ್ನಿಗೆ ಇಷ್ಟು ಜೋರಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನಗೆ ಒಂದಿನೂ ಸರಿ ಟೀ ಮಾಡ್ಲಿಕ್ಕೆ ಬರೋಲ್ಲ, ಸರಿ ಟೀ ಕೊಡ್ಲಿಕ್ಕೆ ಬರೋಲ್ಲ, ಯಾವ ಕೆಲಸನೂ ನಿನಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋದೇ ಇಲ್ಲ, ನೀನಿರೋದೇ ಅನ್ಫಿಟ್, ಆ ರೀತಿ ಈ ರೀತಿ ಅನೇಕ ಶಬ್ದಗಳನ್ನು ಪತ್ನಿಗೆ ಬೈದ್ಬಿಡ್ತಾನೆ. ಪತ್ನಿಗೆ ಬೈತಾನೆ. ಬೈದ ತಕ್ಷಣ ಇವನ್ ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ತದೆ, ಇವನು ಆರಾಮಾಗಿ ಕುತ್ಕೊಳ್ತಾನೆ, ರಿಲ್ಯಾಕ್ಸ್ ಆಗ್ತದೆ ಇವನ್ ಮೈಂಡು. ಆ ಪತ್ನಿಗೆ ಯೋಚನೆ ಸ್ಟಾರ್ಟ್ ಆಗ್ತದೆ, ಅಲ್ಲ ಒಂದು ದಿನನೂ ನಮ್ಮ ಪತಿ ನನಗೆ ಈ ರೀತಿ ಬೈದೇ ಇರಲಿಲ್ಲ, ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಆಫೀಸಿಂದ ಬಂದ ಮೇಲೆ, ಇವತ್ತು ಇವರು ಯಾಕೆ ನನಗೆ ಈ ರೀತಿ ಅಂದರು? ನಾನು ಏನೂ ಮಾಡೇ ಇಲ್ಲ, ಗ್ಲಾಸ್ ಇಸ್ಕೊಳ್ಬೇಕಾದ್ರೆ ತಾವೇ ಬೈ ಮಿಸ್ಟೇಕ್ ಕೆಳಗಡೆ ಬಿಡಿಸಿದ್ದಾರೆ, ನನಗೆ ಬೈದ್ಬಿಟ್ರಲ್ಲ, ನಾನೇನು ಮಾಡಿದ್ದೆ, ನಾನು ಅಂಥದ್ದು ಏನು ತಪ್ಪು ಮಾಡಿದ್ದೀನಿ, ನಾನು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಇವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ, ಆದರೂ ನನಗೆ ಈ ರೀತಿ ಅಂದ್ಬಿಟ್ರಲ್ಲ ಅಂತ ಅವಳಿಗೆ ಒಳಗಡೆ ಚಿಂತೆ ಸ್ಟಾರ್ಟ್ ಆಗ್ತದೆ. ಟೆನ್ಷನ್ ಮಾಡ್ಕೊಳ್ತಾಳೆ. ಅದೇ ಟೆನ್ಷನಲ್ಲಿ ಅವಳು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಆ ಟೈಮ್ನಲ್ಲಿ ಅವ್ರ ಮಗ ಮನೆಯಲ್ಲಿ ಟಿ ವಿ ನೋಡ್ತಾ ಕುತ್ಕೊಂಡಿರ್ತಾನೆ. ಆ ಮಗ ಟಿ ವಿ ನೋಡಬೇಕಾದ್ರೆ ಅವನು ರಿಮೋಟನ್ನು ತಗೊಂಡು ಒಂದೊಂದೇ ಬಟನನ್ನು ಆಪ್ರೇಟ್ ಮಾಡ್ತಾ ಇರ್ತಾನೆ. ಆ ಹುಡುಗ ಬೇರೆ ಬೇರೆ ಬಟನ್ ಆಪ್ರೇಟ್ ಮಾಡ್ತಾ ಇರ್ತಾನೆ. ಅವ್ರ ತಾಯಿ ಹೋಗ್ತಾಳೆ, ಸೀದಾ ಹುಡುಗನಿಗೆ ಒಂದು ಹೊಡೆತಾನೆ ಹೊಡೆದ್ಬಿಡ್ತಾಳೆ. ಆ ಹುಡುಗನಿಗೆ ಆಶ್ಚರ್ಯ, ಯಾಕೆ ಹೊಡಿತಿದ್ಯಾ ಅಂತ ಹುಡುಗ ಕೇಳ್ತಾನೆ. ಅವಾಗ ಅವ್ರ ತಾಯಿ ಹೇಳ್ತಾಳೆ, ಯಾಕೆ ಒಂದು ಚಾನಲ್ ನೋಡ್ಲಿಕ್ಕಾಗಲ್ವಾ, ಸೆಕೆಂಡಿಗೂ ಯಾಕೆ ಚಾನಲ್ಗಳನ್ನು ಚೇಂಜ್ ಮಾಡ್ತೀಯ, ಯಾಕೆ ಬಾರಿಗೂ ರಿಮೋಟ್ನಲ್ಲಿ ಬಟನ್ಗಳನ್ನು ಆಪ್ರೇಟ್ ಮಾಡ್ತೀಯ ಅಂತ ಹೇಳಿ ಬೈದ್ಬಿಡ್ತಾಳೆ, ಹೊಡೆದ್ಬಿಡ್ತಾಳೆ. ಹೊಡೆದ ತಕ್ಷಣ ಆ ಹುಡುಗನಿಗೆ ಆಶ್ಚರ್ಯ ಆಗ್ಬಿಡ್ತದೆ. ನಾನು ದಿನ ಟಿ ವಿ ನೋಡೋದು ಇದೇ ರೀತಿ, ನಾನು ದಿನ ಏನು ಮಾಡ್ತಾ ಇರ್ತೀನಿ, ಅನೇಕ ಚಾನಲ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀನಿ, ದಿನ ಹೀಗೆ ಟಿ ವಿ ನೋಡ್ತಾ ಇರ್ತೀನಿ, ನಮ್ಮಮ್ಮ ಒಂದಿನನೂ ನನಗೆ ಹೊಡೆದಿರಲಿಲ್ಲ, ಇವತ್ತು ನಮ್ಮಮ್ಮ ಯಾಕೆ ಈ ರೀತಿ ನನಗೆ ಹೊಡೆದ್ರು ಅಂತ ಹೇಳಿ ಅವನಿಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಅವ್ರ ತಾಯಿ ಟೆನ್ಷನ್ ಕಡಿಮೆ ಆಗ್ತದೆ. ಯಾವಾಗ ಆ ಮಗುವಿಗೆ ಬೈತಾಳೆ, ಹೊಡಿತಾಳೆ, ಅವಳದು ರಿಲ್ಯಾಕ್ಸ್ ಆಗ್ತದೆ, ಆ ಮಗುವಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಆ ಮಗು ಟೆನ್ಷನ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ ಮನೆಯಿಂದ ಹೊರಗಡೆ ಹೋಗ್ತದೆ. ಹೊರಗಡೆ ಹೋಗಿ ನೋಡಿದಾಗ ಅವ್ರ ಮನೆಯಲ್ಲಿ ಒಂದು ಸಾಕಿದ ನಾಯಿ ಇರ್ತದೆ. ಆ ಮಗು ಆ ನಾಯಿ ನೋಡಿದ ತಕ್ಷಣ ಆ ಮಗುವಿಗೆ ವಿಚಾರ ಬರ್ತದೆ, ತನ್ನ ಟೆನ್ಷನನ್ನು ಎಲ್ಲಿ ಹಾಕಬೇಕು. ಸೀದಾ ಆ ಮಗು ಹೋಗ್ತದೆ, ಆ ನಾಯಿ ಬಾಲವನ್ನು ಜಗ್ತದೆ, ಅದಕ್ಕೊಂದು ಪಿನ್ ತೊಗೊಂಡು ಚುಚ್ತದೆ, ಅದಕ್ಕೆ ಹೊಡಿತದೆ, ಎಲ್ಲ ಮಾಡ್ತದೆ ಆ ಮಗು. ಯಾವಾಗ ಆ ನಾಯಿಗೆ ಬಾಲ ಜಗ್ಗೋದು, ಪಿನ್ ತೊಗೊಂಡು ಚುಚ್ಚೋದು, ಹೊಡಿಯೋದೆಲ್ಲ ಹುಡುಗ ಮಾಡ್ತಾನೋ, ಆ ನಾಯಿಗೆ ಆಶ್ಚರ್ಯ, ಈ ಹುಡುಗ ದಿನಾ ನನ್ನ ಹತ್ರ ಬರ್ತಿದ್ದ, ಎಷ್ಟು ಪ್ರೀತಿಯಿಂದ ನನ್ನ ತಲೆ ಸವರ್ತಿದ್ದ, ನನಗೆ ಒಳ್ಳೆ ಬಿಸ್ಕೆಟು ತಿಂಡಿ ಎಲ್ಲ ತಿನ್ಲಿಕ್ಕೆ ಕೊಡ್ತಿದ್ದ, ಇವತ್ತು ಯಾಕೆ ಇವ್ನು ನನಗೆ ಈ ರೀತಿ ಹೊಡಿತಾ ಇದ್ದಾನೆ, ಇವತ್ತು ಯಾಕೆ ಇವ್ನು ಈಗ ಮಾಡ್ತಿದ್ದಾನೆ, ನಾನೇನು ಮಾಡಿದೆ ಅಂತ ನಾಯಿ ಕೂಡ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ನಾಯಿಗೆ ಟೆನ್ಷನ್ ಟ್ರಾನ್ಸ್ಫರ್ ಆಗ್ತದೆ. ಈ ಹುಡುಗನ ಟೆನ್ಷನ್ ಕಡಿಮೆ ಆಗ್ತದೆ. ಯಾವಾಗ ನಾಯಿ ಮೇಲೆ ತನ್ನ ಟೆನ್ಷನ್ ತೋರಿಸಿದ್ನೋ ಇವನು ರಿಲ್ಯಾಕ್ಸ್ ಆಗ್ತಾನೆ, ನಾಯಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ನಾಯಿ ಕೊನೆಗೆ ಆ ಕಡೆ ಈ ಕಡೆ ನೋಡ್ತದೆ, ಏನು ಮಾಡಬೇಕಂತ ಟೆನ್ಷನ್ನಲ್ಲಿ ನಾಯಿ ಅವ್ರ ಮನೆ ಕಾಂಪೌಂಡಿಂದ ಹೊರಗಡೆ ಹೋಗ್ತದೆ. ಅದೇ ಟೈಮಿಗೆ ಅವ್ರ ಮನೆ ಮುಂದೆ ಒಂದು ಕಾರ್ ಬಂದು ನಿಂತಿರ್ತದೆ. ಆ ಕಾರಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿತಾ ಇರ್ತಾನೆ. ನಾಯಿ ಸೀದಾ ಹೋಗಿ ತನ್ನ ಟೆನ್ಷನನ್ನು ಅವನ ಮೇಲೆ ಟ್ರಾನ್ಸ್ಫರ್ ಮಾಡ್ತದೆ, ಹೋಗಿ ಅವ್ನ ಕಾಲಿಗೆ ಕಚ್ಚಿಬಿಡ್ತದೆ.
ಯಾವಾಗ ಆ ವ್ಯಕ್ತಿಯ ಕಾಲಿಗೆ ನಾಯಿ ಹೋಗಿ ಕಚ್ಚುತ್ತೋ ಆ ವ್ಯಕ್ತಿ ಜೋರಾಗಿ ಚೀರಿ ಕೆಳಗಡೆ ಬಿದ್ದುಬಿಡ್ತಾನೆ. ಅಷ್ಟೊತ್ತಿಗೆ ಇವ್ರದ್ದು ಎಲ್ಲರದ್ದು ಟೆನ್ಷನ್ ಕಡಿಮೆ ಆಗಿರ್ತದೆ. ಮನೆಯಲ್ಲಿ ತಂದೆ ತಾಯಿ ಮಗುವಿಂದ ಎಲ್ಲರದ್ದು ಟೆನ್ಷನ್ ಕಡಿಮೆ ಆಗಿರ್ತದೆ. ಯಾರು ನಮ್ಮನೆ ಗೇಟ್ ಹೊರಗಡೆ ಕೂಗ್ತಾ ಇದ್ದಾರೆ ಅಂತ ಇವರೆಲ್ಲ ಹೊರಗಡೆ ಬಂದು ನೋಡ್ತಾರೆ. ಹೊರಗಡೆ ಬಂದು ನೋಡಿದ ತಕ್ಷಣ ಆ ಮನೆ ಮಾಲೀಕನಿಗೆ ಮತ್ತೆ ರಿಟರ್ನ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಯಾಕೆ ಅಂದರೆ ಆ ಮನೆ ಮುಂದೆ ಬಂದಂತಹ ವ್ಯಕ್ತಿ ಬೇರೆ ಯಾರೂ ಆಗಿರೋದಿಲ್ಲ, ಅವನ ಆಫೀಸರೇ ಆಗಿರ್ತಾನೆ, ಅವನ ಬಾಸೇ ಆಗಿರ್ತಾನೆ. ಆ ಬಾಸ್ ಬೆಳಗ್ಗೆ ಬೈದಿದ್ದಕ್ಕೋಸ್ಕರ ಈಗ ಸಾರಿ ಕೇಳಲಿಕ್ಕೋಸ್ಕರ ಇವ್ರ ಮನೆ ಹತ್ರ ಬಂದಿರ್ತಾನೆ. ಯಾವಾಗ ಆ ನಾಯಿ ಅವನಿಗೆ ಕಚ್ತೋ ಇವನಿಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ನಮ್ಮ ಮನೆಗೆ ನಮ್ಮ ಬಾಸ್ ಬಂದಾಗ ನಮ್ಮನೆ ನಾಯಿ ನಮ್ಮ ಬಾಸನ್ನು ಕಚ್ಚಿಬಿಡ್ತು. ಈಗ ಅದಕ್ಕೆ ರಿಯಾಕ್ಷನ್ ನಮ್ಮ ಬಾಸ್ ಏನು ಮಾಡ್ತಾರೋ ಏನೋ ಅಂತ ಹೇಳಿ ಮತ್ತೆ ರಿಟರ್ನ್ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಅಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವನ ಜೀವನದಲ್ಲಿ ಯಾವಾಗ ಅವನಿಗೆ ಚಿಂತೆ ಜಾಸ್ತಿ ಆಗ್ತದೆ, ಯಾವಾಗ ಟೆನ್ಷನ್ ಜಾಸ್ತಿ ಆಗ್ತದೆ, ಆಗ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಟೆನ್ಷನನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ, ನನ್ನ ಟೆನ್ಷನನ್ನು ನಾನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಾನು ರಿಲ್ಯಾಕ್ಸ್ ಆಗಿಬಿಟ್ಟೆ ಅಂತ ಹೇಳಿ ವಿಚಾರ ಮಾಡ್ತಾರೆ. ಆಫೀಸರ್ ಫಸ್ಟ್ ಏನು ಮಾಡ್ದ, ಅವನದು ಟೆನ್ಷನ್ ಇತ್ತು, ಅದನ್ನು ವರ್ಕರ್ ಮೇಲೆ ಹಾಕ್ದ. ಈ ವರ್ಕರ್ ಏನು ಮಾಡ್ದ, ತನ್ನ ಟೆನ್ಷನನ್ನು ತಂದು ತನ್ನ ಪತ್ನಿ ಮೇಲೆ ಹಾಕ್ದ. ಆ ಪತ್ನಿ ತನ್ನ ಟೆನ್ಷನನ್ನು ತಗೊಂಡೋಗಿ ತನ್ನ ಮಗುವಿನ ಮೇಲೆ ಹಾಕಿದ್ಲು. ಆ ಮಗು ತಗೊಂಡೋಗಿ ಟೆನ್ಷನನ್ನು ನಾಯಿ ಮೇಲೆ ಹಾಕ್ತು. ಆ ನಾಯಿ ಪುನಃ ಟೆನ್ಷನ್ ತಗೊಂಡೋಗಿ ಬಾಸ್ ಮೇಲೆ ಹಾಕ್ತು. ಆ ಬಾಸ್ ಮತ್ತೆ ಟೆನ್ಷನ್ ಯಾರ ಮೇಲೆ ಟ್ರಾನ್ಸ್ಫರ್, ಮತ್ತೆ ಈ ಮನೆ ಮಾಲೀಕನ ಮೇಲೆ ಟ್ರಾನ್ಸ್ಫರ್. ಈ ರೀತಿ ನಾವು ತಿಳ್ಕೊಂಡಿದ್ದೀವಿ, ಬೇರೆಯವ್ರ ಕಡೆ ನಾವು ಟೆನ್ಷನ್ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಾವು ಕೂಲಾಗಿರ್ತೀವಿ, ನಾವು ಆರಾಮಾಗಿರ್ತೀವಿ, ನಾವು ರಿಲ್ಯಾಕ್ಸ್ ಆಗಿರ್ತೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಎಷ್ಟೆಷ್ಟು ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವೋ ಟೆನ್ಷನನ್ನು, ಅದು ಮತ್ತೆ ಸುತ್ತಿ ಆ ಟೆನ್ಷನ್ ಹೆಚ್ಚಾಗಿ ಮತ್ತೆ ಯಾರ ಹತ್ರ ಬರ್ತದೆ, ರಿಟರ್ನ್ ಆಗಿ ನಮ್ಮ ಹತ್ರನೇ ಬರ್ತದೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಟೆನ್ಷನಿಂದ ಮುಕ್ತರಾಗಬೇಕು ಅಂದರೆ ಕೇವಲ ನಮ್ಮ ಟೆನ್ಷನನ್ನು ಟ್ರಾನ್ಸ್ಫರ್ ಮಾಡಿದರೆ ನಾವು ಟೆನ್ಷನಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಟೆನ್ಷನಿಂದ ಮುಕ್ತ ಆಗಬೇಕು, ನಾವು ಶಾಂತಿಯಿಂದ ಜೀವನವನ್ನು ನಡೆಸಬೇಕು, ಖುಷಿಯಿಂದ ಜೀವನ ನಡೆಸಬೇಕು, ಚಿಂತಾಮುಕ್ತರಾಗಿ ಜೀವನ ನಡೆಸಬೇಕು ಅಂದರೆ ನಾವು ಸದಾ ಕಾಲಕ್ಕೂ ಈ ಮಾತನ್ನು ನೆನಪಿಟ್ಕೊಳ್ಬೇಕು. ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ಪಾರ್ಟ್ ಒಂದೊಂದು ಇರ್ತದೆ. ಈಗ ಒಬ್ಬ ವ್ಯಕ್ತಿ ಆಫೀಸಿಗೆ ಹೋದಾಗ ಆಫೀಸ್ನಲ್ಲಿ ತಾನು ಮಾಡೋ ಪಾತ್ರನೇ ಬೇರೆ, ಅಲ್ಲಿ ಆಫೀಸರ್ ಮುಂದೆ ವರ್ಕರ್ ಆಗಿ ಪಾರ್ಟ್ ಮಾಡಬೇಕು. ಅದೇ ಆಫೀಸ್ನಲ್ಲಿ ವರ್ಕರ್ ಆಗಿ ಪಾರ್ಟ್ ಮಾಡಿದಂತಹ ವ್ಯಕ್ತಿ ಮನೆಗೆ ಬರಬೇಕಾದ್ರೂ ಕೂಡ ತನ್ನ ಆಫೀಸಿನ ವಿಚಾರಗಳನ್ನೇ ಮನೆಗೆ ತಗೊಂಡು ಬರೋದಲ್ಲ. ಆ ವ್ಯಕ್ತಿ ತನ್ನ ರೋಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಯಾವ ರೀತಿ ನಾಟಕ ಮಾಡುವಂಥವ್ರು, ಫಿಲಮ್ನಲ್ಲಿ ಆ್ಯಕ್ಟ್ ಮಾಡುವಂಥವ್ರು, ಅವರು ಒಂದೊಂದು ಟೈಮಿಗೆ ಒಂದೊಂದು ಆ್ಯಕ್ಟಿಂಗನ್ನು ಮಾಡ್ತಾ ಇರ್ತಾರೆ. ಒಂದೊಂದು ಟೈಮಿಗೆ ತಮ್ಮ ಡ್ರೆಸ್ ಚೇಂಜ್ ಆದಂಗೆ ಅವ್ರ ಆ್ಯಕ್ಟಿಂಗ್ ಚೇಂಜ್ ಆಗ್ತಾ ಇರ್ತದೆ. ಹಾಗೆ ನಮ್ಮದು ಆಫೀಸಿಗೆ ಹೋದಾಗ ಅಲ್ಲೇ ನಮ್ಮ ಆ್ಯಕ್ಟಿಂಗ್ ಬೇರೆ, ಅಲ್ಲಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಆಫೀಸಿನ ಆ್ಯಕ್ಟಿಂಗ್ನಲ್ಲೇ ನಾವು ಮನೆಗೆ ಬಂದ್ವಿ, ಅದೇ ವಿಚಾರಗಳನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಮನೆಗೆ ಬಂದ್ವಿ ಅಂದರೆ ನಾವು ಮನೆಯವ್ರ ಜೊತೆಗೂ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಇಂತಹ ವ್ಯಕ್ತಿಗಳಿರ್ತಾರೆ, ಆಫೀಸಿಂದ ಬಂದರೂ ಕೂಡ ಮನೆಯಲ್ಲೂ ಬರೀ ಆಫೀಸಿಂದ ಡಿಸ್ಕಷನ್ ಮಾಡೋದು, ಆಫೀಸಿಂದೇ ಮಾತಾಡೋದು, ಫೋನ್ನಲ್ಲೂ ಆಫೀಸಿಂದೇ ಮಾತಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಮನೆಯವರಿಗೋಸ್ಕರ ಸ್ವಲ್ಪನೂ ಟೈಮ್ ಕೊಡೋದೇ ಇಲ್ಲ. ಆವಾಗಲೂ ಕೂಡ ಅವ್ರ ಮನೆಯಲ್ಲಿ ಅವ್ರು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆಫೀಸಿನ ಮಾತುಗಳನ್ನು ಆಫೀಸ್ನಲ್ಲಿ ಬಿಡಬೇಕು, ಮನೆಗೆ ಬಂದ ತಕ್ಷಣ ಮನೆಯ ವಿಚಾರಗಳನ್ನು ಮನೇಲಿ ಮಾತಾಡಬೇಕು. ಮತ್ತು ನಾಳೆ ಸಮಾಜದ ಮಧ್ಯದಲ್ಲಿ ಹೋದಾಗ, ಫ್ರೆಂಡ್ಸ್ ಜೊತೆಗೆ ಹೋದಾಗ ಅಲ್ಲಿಗೆ ತಕ್ಕಂತೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರಬೇಕು. ಅಂದರೆ ಒಬ್ಬ ವ್ಯಕ್ತಿಗೆ ಒಂದೊಂದು ಕ್ಷೇತ್ರದಲ್ಲೂ ತನ್ನನ್ನು ತನಗೆ ಯಾವಾಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತದೋ ಆಗ ಮಾತ್ರ ಅವನು ಒತ್ತಡ ಮುಕ್ತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಚಿಂತೆಯಿಂದ ಮುಕ್ತರಾಗಬೇಕು ಅಂದರೆ ಯಾವ ಮೆಡಿಸನ್ ಕೂಡ ನಮ್ಮನ್ನು ಚಿಂತೆಯಿಂದ ಮುಕ್ತ ಮಾಡೋದಿಲ್ಲ. ಯಾಕೆಂದರೆ ಚಿಂತೆ ಅನ್ನೋದನ್ನು ಹೋಗಿಸ್ಲಿಕ್ಕೆ ಯಾವುದೋ ಒಂದು ಮೆಡಿಸನ್ ಇಲ್ಲ. ಯಾವ ರೀತಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಆರೋಗ್ಯ ಕೆಡ್ತು ಅಂದರೆ ಅವ್ನು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಬಹುದು, ದೇಹಕ್ಕೆ ಟ್ರೀಟ್ಮೆಂಟ್ ತಗೊಳ್ಬಹುದು, ಆದರೆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಯಾವ ಡಾಕ್ಟ್ರು ಕೂಡ ಇಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಅವನು ಕಾರ್ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾನೆ. ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ಅಚಾನಕ್ಕಾಗಿ ಎದುರುಗಡೆ ಒಂದು ಮರ ಬಂದುಬಿಡ್ತದೆ. ಆ ಮರಕ್ಕೆ ಅವ್ನು ಹೋಗಿ ಡಿಕ್ಕಿ ಹೊಡೆದು ಬಿಡ್ತಾನೆ, ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದ ತಕ್ಷಣ ಆ ಕಾರ್ನಲ್ಲಿರೋ ಎಲ್ಲ ಗ್ಲಾಸ್ ಪೀಸ್ಗಳು ಅವನ ತಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡ್ತದೆ. ಯಾವಾಗ ತಲೆಯಲ್ಲಿ ಗ್ಲಾಸ್ ಪೀಸ್ ಸೇರ್ಕೊಳ್ತದೋ ಆಗ ಅವನನ್ನು ಡಾಕ್ಟರ್ ಹತ್ರ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಅವನಿಗೆ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದ ತಕ್ಷಣ ಅವನ ತಲೆ ಒಳಗಿರೋ ಎಲ್ಲ ಗ್ಲಾಸ್ ಪೀಸನ್ನು ಡಾಕ್ಟರ್ ತೆಗಿತಾರೆ. ತೆಗೆದ ಮೇಲೆ ಅವನು ಮತ್ತೆ ಮೊದಲಿನಂಗೆ ಆಗ್ತಾನೆ, ಮತ್ತೆ ತನ್ನ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವು ದಿನ ಆದಮೇಲೆ ಅವನಿಗೆ ಇದ್ದಕ್ಕಿದ್ದಂಗೆ ಜೋರಾಗಿ ತಲೆನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾನೆ, ಎಷ್ಟೆಲ್ಲ ಮೆಡಿಸನ್ ತೊಗೊಳ್ತಾನೆ, ಏನು ಮಾಡಿದರೂ ಅವ್ನ ತಲೆನೋವು ಮಾತ್ರ ಕಡಿಮೆ ಆಗೋದೇ ಇಲ್ಲ. ದಿನ ಅವ್ನ ತಲೆನೋವು ಹೆಚ್ಚಾಗ್ತಾನೆ ಇರ್ತದೆ. ಯಾವಾಗ ತಲೆನೋವು ಹೆಚ್ಚಾಗ್ತಾ ಇರ್ತದೋ ಆಗ ಅವನು ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳಿ ವಿಚಾರ ಮಾಡಿ ಯಾರು ಅವನಿಗೆ ಆಪ್ರೇಷನ್ ಮಾಡಿದ್ರೋ ಅದೇ ಡಾಕ್ಟರ್ ಹತ್ರ ಇನ್ನೂ ಒಮ್ಮೆ ಹೋಗ್ತಾನೆ.
ಇನ್ನೊಮ್ಮೆ ಅದೇ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಕೇಳಿದ ತಕ್ಷಣ ಆ ಡಾಕ್ಟ್ರು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಕ್ಯಾನ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ ಅವ್ರು ಎಲ್ಲ ಗ್ಲಾಸ್ ಪೀಸ್ ತೆಗ್ದಿದ್ದೀನಿ ಅಂತ ತಿಳ್ಕೊಂಡಿರ್ತಾರೆ, ಆದ್ರೆ ಒಂದೆರಡು ಗ್ಲಾಸ್ ಪೀಸ್ ಅವ್ನ ತಲೆ ಒಳಗಡೆನೆ ಉಳ್ಕೊಂಡ್ಬಿಟ್ಟಿರ್ತದೆ. ಅದು ಇವನಿಗೆ ಯಾವಾಗಲೂ ತಲೆನೋವು ಬರಲಿಕ್ಕೆ ಕಾರಣ ಆಗಿರ್ತದೆ. ಆವಾಗ ಡಾಕ್ಟರ್ ಏನು ಮಾಡ್ತಾರೆ, ಮತ್ತೆ ಆಪರೇಷನನ್ನು ಮಾಡ್ತಾರೆ. ಆಪರೇಷನ್ ಮಾಡಿ ಮತ್ತೆ ಅವ್ನ ತಲೆ ಒಳಗಡೆ ಏನು ಗ್ಲಾಸ್ ಪೀಸ್ ಇತ್ತು ಅದನ್ನು ತೆಗಿತಾರೆ. ಯಾವಾಗ ಆ ಗ್ಲಾಸ್ ಪೀಸ್ ಹೊರಗಡೆ ಬಂತು ಆಗ ಅವನ ತಲೆನೋವು ಕಡಿಮೆ ಆಗಿಬಿಡ್ತದೆ, ಅವನು ಆರಾಮಾಗ್ಬಿಡ್ತಾನೆ ಆ ವ್ಯಕ್ತಿ. ಹಾಗೆ ಇವತ್ತು ನಮ್ಮ ಜೀವನದಲ್ಲೂ ಕೂಡ ನಮಗೆ ಅನೇಕ ಟೆನ್ಷನ್ ಆಗುವಂತಹ ವಿಚಾರಗಳು, ಅನೇಕ ಚಿಂತೆ ಮಾಡುವಂತಹ ವಿಚಾರಗಳು ನಮ್ಮ ಜೀವನದಲ್ಲಿದ್ದಾರೆ. ಆ ವಿಚಾರಗಳು ಅಂದರೆ ನಮ್ಮ ಜೀವನದಲ್ಲಿ ನಡೆದಂತಹ ಭೂತದ ಘಟನೆಗಳಿರಬಹುದು. ಅಂದರೆ ಫಾಸ್ಟ್ನಲ್ಲಿ ನಮ್ಮ ಜೀವನದಲ್ಲಿ ಏನೇನು ನಡೆದಿರ್ತದೆ, 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಇಂತಹ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದಿರ್ತದೆ, ಅಥವಾ ನಮಗೆ ದುಃಖ ಆಗುವಂತಹ ಘಟನೆ ನಡೆದಿರ್ತದೆ, ನಾವು ಚಿಂತೆ ಮಾಡುವಂತಹ ಘಟನೆ ನಡೆದಿರ್ತದೆ. ಆ ವಿಚಾರ ಏನು ಬುದ್ಧಿಯಲ್ಲಿ ಇಟ್ಕೊಂಡಿರ್ತೀವಿ, ಅವತ್ತು ಇವ್ರು ನನಗೆ ಈ ರೀತಿ ಮೋಸ ಮಾಡಿದರು, ಇವ್ರು ಈ ರೀತಿ ನನಗೆ ನಷ್ಟ ಮಾಡಿದರು, ಇವ್ರು ನನಗೆ ಈ ರೀತಿ ಕೆಟ್ಟದ್ದು ಮಾಡಿದರು, ಈ ಪರಿಸ್ಥಿತಿಯಲ್ಲಿ ನನಗೆ ಹೀಗಾಗಿತ್ತು ಅನ್ನುವಂತಹ ಯಾವುದೋ ಒಂದು ಘಟನೆಯನ್ನು ನಾವು ಬುದ್ಧಿಯಲ್ಲಿ ಇಟ್ಕೊಂಡು ಬಾರಿಗೂ ಚಿಂತೆಯನ್ನು ಮಾಡ್ತಾ ಇರ್ತೀವಿ. ಇವತ್ತು ಯಾರ್ಯಾರು ಚಿಂತೆ ಮಾಡ್ತಾ ಇದ್ದಾರೋ ಅವ್ರ ಚಿಂತೆಗೆ ಕಾರಣ ಅಂದರೆ ಕಳೆದು ಹೋದಂತಹ ಫಾಸ್ಟಿನ ವಿಚಾರಗಳನ್ನು ಮಾಡ್ತಾ ಅವ್ರು ಚಿಂತೆ ಮಾಡ್ತಿರ್ತಾರೆ. ನನ್ನ ಜೀವನದಲ್ಲಿ ಹಾಗಾಯಿತು, ಹೀಗಾಯಿತು, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು ಅಂತ ಹಿಂದಿಂದಾದರೂ ನೆನಪು ಮಾಡಿಕೊಂಡು ಚಿಂತೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡಿ ಚಿಂತೆ ಮಾಡ್ತಿರ್ತಾರೆ. ಮುಂದೆ ನನ್ನ ಜೀವನದಲ್ಲಿ ಏನಾಗ್ತದೋ ಏನು, ಹಾಗಾದರೆ ಏನು ಮಾಡೋದು, ಹೀಗಾದರೆ ಏನು ಮಾಡೋದು, ಅನಿಶ್ಚಿತ ಭವಿಷ್ಯದ ಬಗ್ಗೆ ಚಿಂತೆ, ಇಲ್ಲಾಂದರೆ ಕಳೆದು ಹೋದಂತಹ ಭೂತದ ಬಗ್ಗೆ ಚಿಂತೆ. ಆದರೆ ಇವತ್ತು ಜೀವನದಲ್ಲಿ ಮನುಷ್ಯ ಏನು ಚಿಂತೆ ಮಾಡ್ತಾ ಇದ್ದಾನೆ, ಆ ಚಿಂತೆಯಿಂದ ಅವನಿಗೆ ಅನೇಕ ಕಾಯಿಲೆಗಳು ಬಂದಾಗ ಡಾಕ್ಟರ್ ಹತ್ರ ಅವನೇನು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಹೋಗ್ತಾನೆ. ಆ ವ್ಯಕ್ತಿಗೆ ತಲೆಯಲ್ಲಿ ನೋವು ಬಂದಿತ್ತು. ಯಾಕೆ ತಲೆನೋವು ಬಂದಿತ್ತು ಅಂದರೆ ತಲೆಯಲ್ಲಿ ಗ್ಲಾಸ್ ಪೀಸ್ ಉಳ್ಕೊಂಡಿತ್ತು. ಅದಕ್ಕೆ ಡಾಕ್ಟರ್ ಏನು ಮಾಡಿದ್ರು ಅಂದರೆ ಆಪರೇಷನ್ ಮಾಡಿದ್ರು, ಆ ಗ್ಲಾಸ್ ಪೀಸ್ ತೆಗೆದ್ರು, ಅವನ ತಲೆನೋವು ಹೋಯಿತು. ಇವತ್ತು ನಮಗೆ ಬಹಳ ಚಿಂತೆ ಇದೆ ಅಂತ ಯಾವುದಾದ್ರೂ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ತಲೆ ಒಳಗಡೆ ಇಷ್ಟು ಚಿಂತೆ ನಡೀತಾ ಇರ್ತದೆ, ಅದಕ್ಕೆ ಚಿಂತೆ ಮಾಡೋ ನರಗಳನ್ನು ತೆಗೆದು ಹಾಕ್ಬಿಡ್ರಿ ಮತ್ತು ಹೊಸ ನರ ಹಾಕ್ರಿ ಅಂದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತು ಚಿಂತೆ ಮಾಡೋದನ್ನು ಯಾರೂ ಬಿಡಿಸ್ಲಿಕ್ಕೆ, ಅದು ನಮ್ಮ ದೇಹದಲ್ಲಿರೋ ಯಾವುದೋ ಒಂದು ಪಾರ್ಟ್ ಅಲ್ಲ, ಆ ಚಿಂತೆಯನ್ನು ತೆಗೆದುಹಾಕಿ ಹೊಸ ಪಾರ್ಟ್ ಹಾಕಲಿಕ್ಕೆ. ಇವತ್ತು ನಾವು ಚಿಂತೆ ಮಾಡ್ತಾ ಇರೋದು ಎಲ್ಲಿಂದ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವೇ ಅಂತಹ ಚಿಂತೆ ವಿಚಾರಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ನಡೆದು ಹೋದಂತಹ ಘಟನೆಗಳ ಬಗ್ಗೆ ಯಾವುದನ್ನು ಎಷ್ಟು ನೆನಪು ಮಾಡಿದರೂ ನಮಗೇನೂ ಲಾಭ ಇಲ್ಲ. ನಡೆದು ಹೋದ ಭೂತದ ಬಗ್ಗೆ ನಾವು ಎಷ್ಟು ಬಾರಿ ಕುತ್ಕೊಂಡು ಎಷ್ಟು ವಿಚಾರ ಮಾಡಿದರೂ ನಮ್ಮ ಜೀವನದಲ್ಲಿ ಏನೂ ಪ್ರಾಪ್ತಿಯಾಗೋದಿಲ್ಲ. ಆದರೂ ನಾವು ಸದಾ ಕಾಲಕ್ಕೆ ಕುತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲ ಅನಿಶ್ಚಿತ ಭವಿಷ್ಯ, ಮುಂದಿನ ಬಗ್ಗೆ ಕುತ್ಕೊಂಡು ಚಿಂತೆಯನ್ನು ಮಾಡ್ತಿರ್ತೀವಿ. ಯಾವ ವ್ಯಕ್ತಿ ಈ ರೀತಿ ಭೂತದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರ್ತಾನೋ ಅವನು ಎಂದೂ ವರ್ತಮಾನ ಜೀವನದಲ್ಲಿ ಖುಷಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಖುಷಿಯಿಂದ ಇರಬೇಕು, ಚಿಂತಾಮುಕ್ತರಾಗಿರಬೇಕು ಅಂದರೆ ಏನು ಕಳೆದು ಹೋಯ್ತೋ ಅದು ಕಳೆದು ಹೋಯ್ತು. ಆಗಿದ್ದಂತೂ ಆಗಿ ಹೋಗಿದ್ದನ್ನು ಯಾವ ಕಾರಣಕ್ಕೂ ರಿಟರ್ನ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆಗಿದ್ದು ಆಗಿ ಹೋಗಿದ್ದನ್ನು ಚಿಂತೆ ಮಾಡ್ತಾ ವರ್ತಮಾನದಲ್ಲೂ ನಾನು ದುಃಖ ಪಡ್ತಾ ಜೀವನವನ್ನು ಕಳೆಯೋದ್ರ ಬದಲು ಆಗಿ ಹೋಗಿದ್ದನ್ನು ಮರೆತು ಇವತ್ತು ಏನು ನಾನು ಇರಬೇಕಾಗಿದ್ದೇನೋ ಆ ಇರುವಂತಹ ಕ್ಷಣಗಳನ್ನು ಖುಷಿಯಿಂದ ಕಳೆಯುವಂತಹ ಅಭ್ಯಾಸವನ್ನು ಮಾಡಬೇಕು. ಯಾವ ರೀತಿ ಯಾವುದಾದ್ರೂ ಒಂದು ವಸ್ತುವನ್ನು ಒಂದು ಸ್ಥಾನದಿಂದ ತೆಗೆದ ಮೇಲೆ ಆ ಸ್ಥಾನದಲ್ಲಿ ಇನ್ನೂ ಒಂದು ವಸ್ತುವನ್ನು ಇಡಬೇಕು. ಯಾವಾಗ ಒಂದು ಹೊಸ ವಸ್ತುವನ್ನು ಇಡ್ತೀವೋ ಆಗ ಮಾತ್ರ ಆ ಸ್ಥಾನದಿಂದ ಹಳೆಯ ವಸ್ತುವನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತು ಒಂದು ಬಾಟ್ಲಲ್ಲಿ ಇಂಕ್ ಇದೆ, ಆ ಇಂಕ್ ಕೆಳಗಡೆ ಬಾಟ್ಲಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಆ ಇಂಕನ್ನು ಹೊರಗಡೆ ತೆಗಿಬೇಕು. ನಮಗೆ ಇಂಕ್ ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ, ಅದನ್ನು ಖಾಲಿ ಮಾಡಬೇಕು ಬಾಟಲ್. ಅಂದರೆ ನಾವು ಆ ಬಾಟಲಿಗೆ ನೀರು ಹಾಕ್ತಾ ಹೋದ್ವಿ ಅಂದರೆ ಅದರೊಳಗಡೆ ಇರೋ ಇಂಕ್ ಆಟೋಮೆಟಿಕ್ಕಾಗಿ ಹೊರಗಡೆ ಬಂದುಬಿಡ್ತದೆ. ಹಾಗೆ ನಮ್ಮ ಬುದ್ಧಿಯಲ್ಲಿ ಏನೆಲ್ಲ ಬೇಡವಾದಂತಹ ವಿಚಾರಗಳಿದ್ದಾವೆ, ಯಾವ ವಿಚಾರಗಳಿಂದ ನಾವು ಚಿಂತೆಯನ್ನು ಮಾಡ್ತಾ ಇದ್ದೀವಿ, ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ, ಆ ಬೇಡವಾದಂತಹ ವಿಚಾರಗಳನ್ನು ತೆಗೆದು ಹಾಕಬೇಕು ಅಂದರೆ ಅದಕ್ಕೆ ಯಾವ ಡಾಕ್ಟ್ರು ಏನೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಆ ಜಾಗದಲ್ಲಿ ಹೊಸ ವಿಚಾರಗಳನ್ನು ತುಂಬ್ತಾ ಹೋಗಬೇಕು. ಯಾವಾಗ ಹೊಸ ವಿಚಾರಗಳನ್ನು ನಮ್ಮ ಬುದ್ಧಿಗೆ ಕೊಡ್ತಾ ಹೋಗ್ತೀವೋ ಆಗ ಆಟೋಮೆಟಿಕ್ಕಾಗಿ ಹಳೆಯ ವಿಚಾರಗಳು ತನ್ನಷ್ಟಕ್ಕೆ ತಾನೇ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾನೆ, ಚಿಂತೆ ಮಾಡ್ತಾ ಇದ್ದಾನೆ. ಅವನ ಚಿಂತೆಗೆ ಕಾರಣ ಅಂದರೆ ಏನು ಅಂದರೆ ಅವನು ತನ್ನ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ. ಹಳೆಯ ವಿಚಾರಗಳ ಬಗ್ಗೆ ತನ್ನ ಬುದ್ಧಿಯಲ್ಲಿ ಬಹಳಷ್ಟು ಬೇಡವಾದಂತಹ ವ್ಯರ್ಥವನ್ನು ತುಂಬಿಕೊಂಡಿದ್ದಾರೆ. ಯಾವ ರೀತಿ ಯಾವುದಾದ್ರೂ ಒಂದು ಮನೆಗೆ ಹೋಗಿರ್ತೀವಿ ನಾವು, ಆ ಮನೆ
1 ತಿಂಗಳು 2 ತಿಂಗಳಿಂದ ಆ ಮನೇಲಿ ಯಾರೂ ಇಲ್ಲವೇ ಇಲ್ಲ, ಮನೇಲಿ ಮಾಲೀಕರೇ ಇಲ್ಲ, 2-3 ತಿಂಗಳಿಂದ ಆ ಮನೆ ಕ್ಲೋಸ್ ಇದೆ ಅಂತ ತಿಳ್ಕೊಳ್ರಿ. ಆ ಮನೆ ಚಾವಿ ಓಪನ್ ಮಾಡಿ ಒಳಗಡೆ ಹೋದರೆ, ಕೀ ಓಪನ್ ಮಾಡಿ ಒಳಗಡೆ ಹೋದ ತಕ್ಷಣ ನಮಗೆ ಆ ಮನೇಲಿ ಖುಷಿಯ ಅನುಭವ ಆಗೋದಿಲ್ಲ. ಯಾಕಂದರೆ 2-3 ತಿಂಗಳಿಂದ ಆ ಮನೇಲಿ ಏನಾಗಿರ್ತದೆ, ಕ್ಲೀನ್ ಮಾಡದೆ ಡಸ್ಟ್ ಅಲ್ಲಲ್ಲೇ ಕುತ್ಕೊಂಡಿರ್ತದೆ. ಯಾವಾಗ ಆ ಮನೇಲಿ ಎಲ್ಲ ಕಡೆ ಕಸ ಇರ್ತದೋ, ಆ ಕಸ ನೋಡಿದ ತಕ್ಷಣ ನಾವೇನಾದರೂ ಆ ಮನೇಲಿ ಇರಬೇಕಂದ್ರೆ ಫಸ್ಟ್ ನಾವು ವಿಚಾರ ಮಾಡ್ತೀವಿ, ಫಸ್ಟ್ ಈ ಮನೆಯನ್ನು ಕ್ಲೀನ್ ಮಾಡಬೇಕು. ಎಲ್ಲಿಯವರೆಗೆ ಈ ಮನೆ ಕ್ಲೀನ್ ಮಾಡೋದಿಲ್ವೋ ಅಲ್ಲಿವರೆಗೆ ನಮಗೆ ಈ ಮನೇಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಯಾರೂ ಕೂಡ ಇಂತಹ ವ್ಯಕ್ತಿಗಳಿಲ್ಲ ಜೀವನದಲ್ಲಿ. ನಮ್ಮ ಮನೆ 40 ವರ್ಷದಿಂದ ನಾವು ಕ್ಲೀನ್ ಮಾಡೇ ಇಲ್ಲ, 50 ವರ್ಷದಿಂದ ಕ್ಲೀನ್ ಮಾಡೇ ಇಲ್ಲ ಅಂದರೆ ಇವತ್ತು 50 ವರ್ಷ 40 ವರ್ಷದಿಂದ ಯಾವುದಾದ್ರೂ ಮನೆ ಕ್ಲೀನ್ ಮಾಡದೆ ಹಾಗೆ ಆ ಮನೇಲಿ ಯಾರಾದರೂ ನಿವಾಸ ಮಾಡ್ತಾ ಇದ್ರು ಅಂದರೆ ಆ ಮನೆ ಪರಿಸ್ಥಿತಿ ಹೇಗಿರ್ತದೆ? ದಿನಾ ಕಸ ಮನೇಲಿ ಬೀಳ್ತಾನೆ ಇದೆ, ಕಸ ಒಂದಿನೂ ಗುಡಿಸಿಲ್ಲ, ಮನೇಲಿರುವಂತಹ ಕಸವನ್ನು ಹೊರಗಡೆ ಚೆಲ್ಲೇ ಇಲ್ಲ ಅಂದರೆ ಆ ಮನೆ ವಾತಾವರಣ ನೆನಪು ಮಾಡ್ಕೊಳ್ಳಿಕ್ಕೂ ನಮಗೆ ಇಷ್ಟ ಆಗೋದಿಲ್ಲ. ಅಂದರೆ ಅಷ್ಟು ಗಲೀಜು ಆ ಮನೇಲಿ ಇರ್ತದೆ. ಇವತ್ತು 1 ದಿನ ಕಸ ಹೊಡೆದಿಲ್ಲ ಅಂದರೂ ನಾವು ವಿಚಾರ ಮಾಡ್ತೀವಿ, ಫಸ್ಟ್ ಮನೆ ಕ್ಲೀನ್ ಮಾಡಬೇಕು. ಎಲ್ಲಿಗಾದರೂ ಹೋಗಿ ಬಂದ್ವಿ ಅಂದರೆ ಫಸ್ಟ್ ಮನೆ ಕ್ಲೀನ್ ಮಾಡಬೇಕು, ಆಮೇಲೆ ಮುಂದಿಂದು ತಿಂಡಿನೂ, ಆಮೇಲೆ ಊಟ, ಆಮೇಲೆ ಫಸ್ಟ್ ಮನೆ ಕ್ಲೀನ್ ಆಗಬೇಕು ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲರೂ ಏನು ಇಷ್ಟಪಡ್ತೀವಿ? ಶುದ್ಧತೆ, ಸ್ವಚ್ಛತೆಯನ್ನು ಇಷ್ಟಪಡ್ತೀವಿ. ಮನೆ ಕ್ಲೀನ್ ಆಗಬೇಕು ಅಂತ ಮನೆಯನ್ನೇನೋ ಕ್ಲೀನ್ ಮಾಡ್ತೀವಿ ನಾವು. 1 ದಿನನೂ ಮನೆ ಕ್ಲೀನ್ ಇಲ್ಲದೆ ಆ ಮನೇಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವತ್ತು ನಮ್ಮ ಎಲ್ಲ ಚಿಂತೆಗಳಿಗೆ ಕಾರಣ ಏನು ಅಂದರೆ ನಮ್ಮ ಮನಸ್ಸು ಕ್ಲೀನ್ ಇಲ್ಲ. ನಮ್ಮ ಮನಸ್ಸು ಕ್ಲೀನ್ ಇಲ್ಲ ಅಂದರೆ ಎಷ್ಟು ವರ್ಷ ಆಯಿತು ನಮ್ಮ ಮನಸ್ಸನ್ನು ನಾವು ಕ್ಲೀನ್ ಮಾಡಿ? ಹುಟ್ಟದಾಗಿಂದ ಯಾರ್ಯಾರು ಯಾವ ಮಾತುಗಳನ್ನು ಹೇಳ್ತಾ ಬಂದರು ಆ ಎಲ್ಲ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ತಾನೆ ಇದ್ದೀವಿ. ಅದರಲ್ಲಿ ಬೇಡವಾದಂತಹ ಅನೇಕ ವ್ಯರ್ಥ ಮಾತುಗಳು, ಅನೇಕ ನಮಗೆ ದುಃಖ ಕೊಡುವಂತಹ ಮಾತುಗಳು, ನಮ್ಮ ಚಿಂತೆಯನ್ನು ಜಾಸ್ತಿ ಮಾಡುವಂತಹ ಅನೇಕ ಮಾತುಗಳನ್ನು ನಮ್ಮ ಬುದ್ಧಿಯಲ್ಲಿ ನಾವು ತುಂಬಿಕೊಳ್ತಾನೆ ಇದ್ದೀವಿ. ಯಾವ ರೀತಿ ಒಂದು 30-40 ವರ್ಷ ಒಂದು ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಆ ಮನೆ ವಾತಾವರಣ ಹೇಗಿರ್ತದೋ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ವಾತಾವರಣ ಕೂಡ ಏನಾಗ್ಬಿಟ್ಟಿದೆ. ಹುಟ್ಟದಾಗಿಂದ ಇಲ್ಲಿವರೆಗೂ ಒಂದಿನ ನಾವು ಮನಸ್ಸನ್ನು ಸ್ವಚ್ಛ ಮಾಡೇ ಇಲ್ಲ, ಮನಸ್ಸನ್ನು ಕ್ಲೀನ್ ಮಾಡೇ ಇಲ್ಲ. ತುಂಬಿಕೊಂಡು ಎಲ್ಲಿ ಬರೀ ಕೊಳಕೆ ತುಂಬಿರ್ತದೋ ಅಲ್ಲಿ ಖುಷಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ತುಂಬಿರುವಂತಹ ವಿಚಾರಗಳು ಎಂತಹ ವಿಚಾರಗಳು ಅಂತ ನಾವೇನಾದರೂ ನೋಡ್ತಾ ಹೋದರೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಅನ್ಯರಿಗೆ ಸುಖ ಕೊಡುವಂತಹ ವಿಚಾರಗಳು, ಅನ್ಯರಿಗೆ ಶಾಂತಿ ಕೊಡುವಂತಹ ವಿಚಾರಗಳು, ಅನ್ಯರ ಜೀವನವನ್ನು ಪರಿವರ್ತನೆ ಮಾಡುವಂತಹ ವಿಚಾರಗಳು ಹೆಚ್ಚಿಲ್ಲ. ನಮ್ಮ ಮನಸ್ಸಿನಲ್ಲಿ ಬರೀ ಬೇಡವಾದಂತಹ ವಿಚಾರಗಳು, ಅನ್ಯರ ಬಗ್ಗೆ ವ್ಯರ್ಥ ಚಿಂತನೆಯ ವಿಚಾರಗಳು, ಪರರ ಚಿಂತನೆಯ ವಿಚಾರಗಳು, ಅನ್ಯರಿಗೆ ದುಃಖ ಕೊಡುವಂತಹ ವಿಚಾರಗಳು, ಈರ್ಷ್ಯೆ ದ್ವೇಷದ ವಿಚಾರಗಳು, ಇಂತಹ ವಿಚಾರಗಳು ಮನಸ್ಸಿನ ತುಂಬ ಅನೇಕ ವರ್ಷಗಳಿಂದ ತುಂಬಿರೋ ಕಾರಣ ಇವತ್ತು ನಮಗೆ ಚಿಂತೆಯಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಚಿಂತೆಯಿಂದ ಮುಕ್ತ ಆಗಬೇಕಂದ್ರೆ ಯಾವ ರೀತಿ ದಿನ ಮನೆಯನ್ನು ಕ್ಲೀನ್ ಮಾಡ್ತೀವೋ ಹಾಗೆ ದಿನ ನಮ್ಮ ಮನಸ್ಸನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ದಿನ ನಮ್ಮ ಮನಸ್ಸನ್ನು ನಾವು ನೋಡ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ಎಲ್ಲೂ ಬೇಡವಾದಂತಹ ವ್ಯರ್ಥ ವಿಚಾರ, ವೇಸ್ಟ್ ಥಾಟ್ಸ್ ಎಲ್ಲೂ ನಡೀತಾ ಇಲ್ವಾ? ಎಲ್ಲಾದರೂ ನಡೀತಾ ಇದೆ, ಕಳೆದು ಹೋದಂತಹ ಘಟನೆಯ ಬಗ್ಗೆ ಎಲ್ಲಾದರೂ ನನಗೆ ವಿಚಾರ ನಡೀತಾ ಇದೆ ಅಂದರೆ ತಕ್ಷಣ ಆ ವಿಚಾರವನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ಆ ವಿಚಾರವನ್ನು ಪರಿವರ್ತನೆ ಮಾಡ್ಕೊಳ್ತೀವೋ ಆಗ ಮಾತ್ರ ನಾವು ಚಿಂತೆಯಿಂದ ಮುಕ್ತರಾಗಿ, ಟೆನ್ಷನಿಂದ ಮುಕ್ತರಾಗಿ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಯಾಕೆಂದರೆ ಪರಮಾತ್ಮ ನಮ್ಮನ್ನು ಈ ಸೃಷ್ಟಿಗೆ ಕಳಿಸಿರೋದು ಈ ಸುಂದರವಾದಂತಹ ಸೃಷ್ಟಿಯಲ್ಲಿ ನಾವೇನು 4 ದಿನ ಜೀವನವನ್ನು ಮಾಡ್ತೀವಿ ಆ 4 ದಿನ ಬಹಳ ಶಾಂತಿಯಿಂದ ಖುಷಿಯಿಂದ ಜೀವನ ನಡೆಸಲಿ ಅಂತ ಹೇಳಿ ಕಳಿಸಿದ್ದಾರೆ. ಈ ರೀತಿ ಖುಷಿಯಿಂದ ಶಾಂತಿಯಿಂದ ಜೀವನ ನಡೆಸಲಿ ಅಂತ ಪರಮಾತ್ಮ ನಮ್ಮನ್ನು ಈ ಸೃಷ್ಟಿಗೆ ಕಳಿಸಿದ ಮೇಲೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಬಗ್ಗೆ ಯೋಚನೆ ಮಾಡಿ ನೋಡಿಕೊಂಡ್ರೆ ನಾವು ಇರಬೇಕಾದಂತಹ 4 ದಿನದ ಖುಷಿಯ ಜೀವನದಲ್ಲಿ ಖುಷಿಯ ಜೀವನವನ್ನು ನಡೆಸೋದ್ರ ಬದಲು ಬರೀ ಅಶಾಂತಿಯಿಂದ, ದುಃಖದಿಂದ, ಚಿಂತೆಯಿಂದ, ಟೆನ್ಷನ್ ಮಾಡಿಕೊಂಡು ನಾವು ಜೀವನವನ್ನು ಕಳೀತಾ ಇದ್ದೀವಿ. ಆ ರೀತಿ ನಮ್ಮ ಜೀವನದಲ್ಲಿ ಏನು ದುಃಖ, ಅಶಾಂತಿ, ಟೆನ್ಷನ್ನಿಂದ ನಾವು ಜೀವನವನ್ನು ಕಳೀತಾ ಇದ್ದೀವಿ ಅದನ್ನು ನಾವು ಪರಿವರ್ತನೆ ಮಾಡಿಕೊಂಡು ಇರುವಂತಹ 4 ದಿನ ನಮ್ಮ ಜೀವನವನ್ನು ಸುಖಿ ಜೀವನವನ್ನಾಗಿ ಮಾಡಿಕೊಳ್ಬೇಕು, ಶಾಂತಿಯ ಜೀವನವನ್ನಾಗಿ ಮಾಡಿಕೊಳ್ಬೇಕು. ಆ ರೀತಿ ಜೀವನವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲ ವ್ಯರ್ಥ ವಿಚಾರಗಳನ್ನು, ಚಿಂತೆ ವಿಚಾರಗಳನ್ನು ನಾವು ತೆಗೆದುಹಾಕಬೇಕು. ಹಾಗಿದ್ರೆ ಆ ಚಿಂತಾ ಮುಕ್ತರಾಗಬೇಕು ಅಂದರೆ ಇವತ್ತು ಯಾವ ಡಾಕ್ಟ್ರು ಮೆಡಿಸನ್ ಅಂತೂ ಕೊಡೋದಿಲ್ಲ, ಆದರೆ ನನ್ನ ಜೀವನದಲ್ಲಿ ನಾನು ಚಿಂತಾ ಮುಕ್ತ ಆಗಬೇಕು ಅಂದರೆ ಕೆಲವೊಂದು ಮಾತುಗಳನ್ನು ಸದಾ ಕಾಲಕ್ಕೂ ನಾನು ನೆನ್ಪಿಟ್ಕೊಳ್ಬೇಕು. ಇವತ್ತು ಚಿಂತೆ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಕ್ವಶನ್ ಮಾರ್ಕ್ ಬರ್ತದೋ, ಎಲ್ಲಿಂದ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗ್ತದೋ ಅಲ್ಲಿಂದನೇ ಚಿಂತೆ ಸ್ಟಾರ್ಟ್ ಆಗ್ತದೆ.
ಇವತ್ತು ಯಾವುದೇ ವ್ಯಕ್ತಿಗೆ ಚಿಂತೆ ಸ್ಟಾರ್ಟ್ ಆಗಬೇಕು ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಯಾಕೆ, ಏನು, ಹೇಗೆ, ಇವ್ರು ಯಾಕೆ ಹೀಗೆ ಮಾಡಿದ್ರು, ಅವ್ರು ಯಾಕೆ ಹೀಗೆ ಮಾಡ್ತಾರೆ, ನನಗೆ ಯಾಕೆ ಹೀಗಾಗ್ತದೆ ಅಂದರೆ ಯಾವಾಗ ನಮ್ಮ ಬುದ್ಧಿಯಲ್ಲಿ ಕ್ವಶನ್ ಮಾರ್ಕ್ ಬರ್ತದೋ, ಇದ್ಯಾಕೆ ಹೀಗಾಯಿತು, ಅದ್ಯಾಕೆ ಹೀಗಾಯಿತು, ಅವ್ರು ಯಾಕೆ ಹೀಗೆ ಮಾಡಿದರು, ಯಾಕೆ ಅನ್ನೋ ಶಬ್ದ ಬಂದ ತಕ್ಷಣ ನಮ್ಮ ಜೀವನದಲ್ಲಿ ಚಿಂತೆ ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಜೀವನದಲ್ಲಿ ನಾವು ಚಿಂತಾಮುಕ್ತರ ಆಗಬೇಕು ಅಂದರೆ ನಾವು ಕ್ವಶನ್ ಮಾರ್ಕ್ ಬುದ್ಧಿಯಲ್ಲಿ ಬರಲಿಕ್ಕೆ ಬಿಡಬಾರ್ದು. ಅದ್ರ ಜೊತೆಗೆ ಕೆಲವೊಂದು ನಾವೇ ಊಹೆ ಮಾಡ್ತಾ ಇರ್ತೀವಿ, ಕೆಲವೊಂದು ಮಾತುಗಳನ್ನು ನಾವೇ ಅನುಮಾನ ಪಡ್ತಾ ಇರ್ತೀವಿ. ಯಾರನ್ನಾದ್ರೂ ನೋಡಿದ ತಕ್ಷಣ ಇವ್ರು ಹೀಗೆ ಮಾಡಿರಬಹುದು, ಅವ್ರು ಹೀಗೆ ಮಾಡಿರಬಹುದು, ಅವ್ರು ಹೀಗೆ ಮಾಡಬಹುದು, ಹಾಗೆ ಮಾಡಬಹುದು ಅಂತ ನಾವೇ ಕುತ್ಕೊಂಡು ಅಂದಾಜು ಹಾಕ್ತಾ ಇರ್ತೀವಿ. ಅಂದರೆ ಬೇರೆಯವ್ರ ಬಗ್ಗೆ ನಾವು ಊಹೆ ಮಾಡೋದ್ರಿಂದ ಅಥವಾ ಸಂಶಯ ಪಡೋದ್ರಿಂದ ಕೂಡ ನಾವು ಸದಾಕಾಲಕ್ಕೂ ಖುಷಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಬರೀ ಬೇರೆಯವ್ರ ಬಗ್ಗೆ ಸಂಶಯ ಪಡ್ತಾ ಇರ್ತಾರೆ, ಊಹೆ ಮಾಡ್ತಾ ಇರ್ತಾರೆ, ಅವರು ಕೂಡ ಸೆಕೆಂಡಿಗೂ ಚಿಂತೆಯ ಅನುಭವವನ್ನು ಮಾಡ್ತಾ ಇರ್ತಾರೆ. ಅಂದರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ. ಸ್ಕೂಲಿಗೆ ಹೋದಂತಹ ಮಕ್ಕಳು ತಂದೆ ತಾಯಿ ಯೋಚನೆ ಮಾಡ್ತಾರೆ ಸರಿಯಾಗಿ 5 ಗಂಟೆಗೆ ಮನೆಗೆ ಬಂದುಬಿಡಬೇಕು ಅಂತ. ಕರೆಕ್ಟ್ 5 ಗಂಟೆಗೆ ಆ ಮಗು ಮನೆಗೆ ಬಂತು ಅಂದರೆ ಇವರಿಗೇನು ಚಿಂತೆ ಇಲ್ಲ. ಆ ಮಗು ಸ್ಕೂಲಿಗೆ ಹೋಗಬೇಕಾದ್ರೆ 5 ಗಂಟೆ ಅಂತ ಹೇಳಿ ಹೋಗಿರ್ತದೆ. ಒಂದು ದಿನ ಸಂಜೆ ಆ ಮಗು ಏನಾದರೂ 5 ಗಂಟೆಗೆ ಬರಲೇ ಇಲ್ಲ, 5:15 ಆಯಿತು, 5:30 ಆಯಿತು ಅಂದರೆ ಆ ತಾಯಿ ಮನಸ್ಸಿನಲ್ಲಿ ಚಿಂತೆ ಸ್ಟಾರ್ಟ್. ಏನಾಯ್ತೋ ಏನೋ, ಯಾಕೆ ಬರಲಿಲ್ಲ, ಅನೇಕ ಸಂಶಯದ ವಿಚಾರಗಳು ಸ್ಟಾರ್ಟ್ ಆಗಿಬಿಡ್ತದೆ. ಆ ಮಗು 5 ಗಂಟೆ ಇದ್ದಿದ್ದು 5:30 ಇದ್ದಿದ್ದು 6 ಗಂಟೆ ಆದರೂ ಮನೆಗೆ ಬರಲಿಲ್ಲ ಅಂದರೆ ಇವರಿಗೆ ಚಿಂತೆ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತದೆ. ಕೊನೆಗೆ 7 ಗಂಟೆಗೆ ಆ ಮಗು ಏನಾದರೂ ವಾಪಸ್ ಮನೆಗೆ ಬಂತು ಅಂದರೆ ಅಷ್ಟೊತ್ತಿಗೆ ಈ ತಾಯಿ ಅನೇಕ ವಿಚಾರಗಳನ್ನು ಮಾಡಿರ್ತಾರೆ. ಯಾವಾಗ ಮಗು ಬಂದು ಮನೆ ಬಾಗಿಲು ಬಡಿತದೋ, ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ತಾಯಿ ತಕ್ಷಣ ಮಗುವಿಗೆ ರಿಯಾಕ್ಟ್ ಮಾಡೋದೇ ಜೋರಾಗಿ ಬೈಯೋದ್ರಿಂದ ರಿಯಾಕ್ಟ್ ಮಾಡ್ತಾರೆ. ಇಷ್ಟೋ ತನಕ ಎಲ್ಲಿ ಹೋಗಿದ್ದೆ, ಏನು ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಬೈತಾರೆ. ಅಂದರೆ ಇವರು ಆಲ್ರೆಡಿ ಅನೇಕ ಸಂಶಯದ ವಿಚಾರಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಇವ್ರನ್ನ ಯಾರಾದರೂ ಕಿಡ್ನಾಪ್ ಮಾಡಿದ್ರೋ ಏನೋ, ಏನಾದರೂ ಆಕ್ಸಿಡೆಂಟ್ ಆಯಿತೋ ಏನೋ, ಹಾಗಾಯಿತೋ ಏನೋ, ಹೀಗಾಯಿತೋ ಏನೋ ಅಂದರೆ ನಾವು ಸಂಶಯದ ವಿಚಾರಗಳನ್ನು ಬಾರಿಗೂ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಸಂಶಯ ಪಡ್ತಿರ್ತೀವೋ ಆಗಲೂ ಕೂಡ ನಾವು ಚಿಂತಾಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆ ಮಗು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿರಬಹುದು, ಅಥವಾ ಸ್ಕೂಲ್ನಲ್ಲಿ ಸ್ಪೆಷಲ್ ಕ್ಲಾಸ್ ತಗೊಂಡಿರಬಹುದು, ಯಾವುದೋ ಕಾರಣದಿಂದ ಲೇಟಾಗಿ ಬಂದಿರಬಹುದು. ಆದರೆ ನಾವೇ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳೋದು ಅಥವಾ ನಾವೇ ಅನೇಕ ಚಿಂತೆ ವಿಚಾರ ಮಾಡೋದು, ಸಂಶಯ ಪಡೋದು, ಊಹೆ ಮಾಡೋದು, ಅಂದಾಜು ಮಾಡೋದು, ಈ ರೀತಿ ಅನೇಕ ವಿಚಾರಗಳಿಂದ ನಾವು ಚಿಂತೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಚಿಂತಾಮುಕ್ತರಾಗಬೇಕಂದ್ರೆ ಒಂದನೇದಾಗಿ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತುಂಬಿಕೊಳ್ತಾ ಹೋಗಬೇಕು. ಇನ್ನು ಚಿಂತಾಮುಕ್ತರಾಗಬೇಕಂದ್ರೆ ನಾವು ಹಳೆಯ ವಿಚಾರಗಳನ್ನು ಬಿಟ್ಟು ವರ್ತಮಾನದ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆದರೆ ಇವತ್ತು ಚಿಂತೆ ಬಿಡ್ಲಿಕ್ಕೆ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಆದರೆ ಚಿಂತಾಮುಕ್ತರಾಗಲಿಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಮಗೆ ಸಹಯೋಗ ಕೊಡುವಂಥದ್ದು ಅಂದರೆ ಕೇವಲ ಮೆಡಿಟೇಷನ್. ನಾವು ಯಾವಾಗ ರಾಜಯೋಗದ ಅಭ್ಯಾಸ ಮಾಡ್ತೀವಿ, ಮೆಡಿಟೇಷನ್ ಅಭ್ಯಾಸ ಮಾಡ್ತೀವಿ, ಆಗ ನಮ್ಮ ಜೀವನದಲ್ಲಿ ಪರಮಾತ್ಮನಿಂದ ಇಂತಹ ಶಕ್ತಿ ಪ್ರಾಪ್ತಿಯಾಗ್ತದೆ. ಅದರಿಂದ ಸದಾಕಾಲಕ್ಕೂ ನಾವು ಚಿಂತಾಮುಕ್ತರಾಗಿ ಖುಷಿಯಿಂದ ಜೀವನವನ್ನು ನಡೆಸಬಹುದು. ಅಂತಹ ಜೀವನವನ್ನು ನಡೆಸಲಿಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕೆ ತಾವೆಲ್ಲರೂ ತಮ್ಮ ಸ್ಥಳೀಯ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ತಮಗೆ ಮುಕ್ತರಾಗುವಂತಹ ಜೀವನದ ಬಗ್ಗೆ ಶಿಕ್ಷಣವನ್ನು ನೀಡಲಾಗ್ತದೆ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.